ವೆಲ್ಕಮ್ ಬ್ಯಾಕ್. ಕೆಲವೊಮ್ಮೆ ಕೆಲ ಗಣ್ಯ ವ್ಯಕ್ತಿಗಳು ಕೊಡುವಂತ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಆದರೆ ಕೆಲವೊಮ್ಮೆ ಕೊಡುವಂತ ಹೇಳಿಕೆಗಳು ವಿವಾದಕ್ಕೂ ಕೂಡ ಕಾರಣವಾಗುತ್ತೆ. ಈಗ ಕೊಟ್ಟಿರುವಂತ ಹೇಳಿಕೆ ನೋಡಿ, ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ರದ್ದು ಮಾಡಬೇಕು, ಪಾಕಿಸ್ತಾನದ ರೀತಿ ಭಾರತದಲ್ಲೂ ಕೂಡ ಕಾನೂನು ಜಾರಿ ಆಗಬೇಕು ಅಂತ ಬೆಂಗಳೂರಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿಗಳು. ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇದ್ದಂತ ಪ್ರತಿಭಟನೆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಕೇಳಿ. ಜೊತೆಗ ಚಂದ್ರಶೇಖರ್ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದಿರಾ. ಮತ್ತೊಂದು ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನ ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನ್ ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೆ ಇದ್ರು ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟೋದು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿಲ್ಲ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫ್ ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದರೂ ಅವ್ರು ನಮ್ದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ, ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರ ಅಂತ? ಹಾಂ, ಹೌದು, ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತ ಹೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತೆ ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತೆ ಅವರು ಈ ಸಾಬ್ರೆ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳಿ ಓಟನ್ನ ಅವ್ರು ಕೇಳ್ತಾರೆ. ಒಂದ್ ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದ್ ಕಡೆ ಓಲೈಕೆ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವ್ದು ರೀತಿಯ ಮತ ಚಲಾವಣೆ ಭಾರತದಲ್ಲಿ ಕೊಡಬಾರ್ದು. ಕೊಟ್ರೆ ಇದೇ ತರ ಆಗೋದು. ಈಗ ಹಿಂದೆ ಮಹಾತ್ಮ ಗಾಂಧಿ ಒಳ್ಳೆ ತೀರ್ಥ ತಗೊಂಡಿದ್ರೆ ಈ ತರ ಆಯ್ತಾ ಇರಲಿಲ್ಲ. ವೆಲ್ಕಮ್ ಬ್ಯಾಕ್. ಕೆಲವೊಮ್ಮೆ ಕೆಲ ಗಣ್ಯ ವ್ಯಕ್ತಿಗಳು ಕೊಡುವಂತ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಆದರೆ ಕೆಲವೊಮ್ಮೆ ಕೊಡುವಂತ ಹೇಳಿಕೆಗಳು ವಿವಾದಕ್ಕೂ ಕೂಡ ಕಾರಣವಾಗುತ್ತೆ. ಈಗ ಕೊಟ್ಟಿರುವಂತ ಹೇಳಿಕೆ ನೋಡಿ, ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ರದ್ದು ಮಾಡಬೇಕು, ಪಾಕಿಸ್ತಾನದ ರೀತಿ ಭಾರತದಲ್ಲೂ ಕೂಡ ಕಾನೂನು ಜಾರಿ ಆಗಬೇಕು ಅಂತ ಬೆಂಗಳೂರಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿಗಳು. ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇದ್ದಂತ ಪ್ರತಿಭಟನೆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಕೇಳಿ. ಜೊತೆಗ ಚಂದ್ರಶೇಖರ್ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದಿರಾ. ಮತ್ತೊಂದ್ ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನ ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನ್ ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೆ ಇದ್ರು ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟೋದು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿಲ್ಲ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫ್ ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದರೂ ಅವ್ರು ನಮ್ದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ, ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರ ಅಂತ? ಹಾಂ, ಹೌದು, ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತ ಹೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತೆ ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತೆ ಅವರು ಈ ಸಾಬ್ರೆ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳಿ ಓಟನ್ನ ಅವ್ರು ಕೇಳ್ತಾರೆ. ಒಂದ್ ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು,
ಮತ್ತೊಂದ್ ಕಡೆ ಓಲೈಕೆ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ, ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವ್ದು ರೀತಿಯ ಮತ ಚಲಾವಣೆ ಭಾರತದಲ್ಲಿ ಕೊಡಬಾರ್ದು. ಕೊಟ್ರೆ ಇದೇ ತರ ಆಗೋದು. ಈಗ ಹಿಂದೆ ಮಹಾತ್ಮ ಗಾಂಧಿ ಒಳ್ಳೆ ತೀರ್ಥ ತಗೊಂಡಿದ್ರೆ ಈ ತರ ಆಯ್ತಾ ಇರಲಿಲ್ಲ. ವೆಲ್ಕಮ್ ಬ್ಯಾಕ್. ಕೆಲವೊಮ್ಮೆ ಕೆಲ ಗಣ್ಯ ವ್ಯಕ್ತಿಗಳು ಕೊಡುವಂತ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ, ಆದ್ರೆ ಕೆಲವೊಮ್ಮೆ ಕೊಡುವಂತ ಹೇಳಿಕೆಗಳು ವಿವಾದಕ್ಕೂ ಕೂಡ ಕಾರಣವಾಗುತ್ತೆ. ಈಗ ಕೊಟ್ಟಿರುವಂತ ಹೇಳಿಕೆ ನೋಡಿ, ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ರದ್ದು ಮಾಡಬೇಕು, ಪಾಕಿಸ್ತಾನದ ರೀತಿ ಭಾರತದಲ್ಲೂ ಕೂಡ ಕಾನೂನು ಜಾರಿ ಆಗಬೇಕು ಅಂತ ಬೆಂಗಳೂರಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿಗಳು. ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇದ್ದಂತ ಪ್ರತಿಭಟನೆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಕೇಳಿ. ಜೊತೆಗ ಚಂದ್ರಶೇಖರ್ ಸ್ವಾಮೀಜಿ ಇದ್ರೆ ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದಿರಾ. ಮತ್ತೊಂದ್ ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನ ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದ್ರಿ. ಏನ್ ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೆ ಇದ್ರು ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟೋದು. ಇದು ಅನ್ಯಾಯ. ಇದನ್ನ ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿಲ್ಲ. ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಹೋಗಿಸಿ ವಕ್ಫ್ ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದ್ರೂ ಅವ್ರು ನಮ್ದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ, ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರ ಅಂತ? ಹೌದು, ಸಪೋರ್ಟ್ ಮಾಡ್ತಾ ಇದಾರಲ್ವಾ, ಹೇಗೆ ಅಂತ ಹೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತೆ ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತೆ ಅವರು ಈ ಸಾಬ್ರೆ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳಿ ಓಟನ್ನ ಅವ್ರು ಕೇಳ್ತಾರೆ. ಒಂದ್ ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದ್ ಕಡೆ ಓಲೈಕೆ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ, ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವ್ದು ರೀತಿಯ ಮತ ಚಲಾವಣೆ ಭಾರತದಲ್ಲಿ ಕೊಡಬಾರ್ದು. ಕೊಟ್ರೆ ಇದೇ ತರ ಆಗೋದು. ಈಗ ಹಿಂದೆ ಮಹಾತ್ಮ ಗಾಂಧಿ ಒಳ್ಳೆ ತೀರ್ಥ ತಗೊಂಡಿದ್ರೆ ಈ ತರ ಆಯ್ತಾ ಇರಲಿಲ್ಲ.